ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು KHB ಇ ಆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. KHB ಅವರು ಆಲ್ರೆಡಿ ಡೆವಲಪ್ ಆಗಿರೋ ಕರ್ನಾಟಕದಾದ್ಯಂತ ಡೆವಲಪ್ ಆಗಿರೋ ಲೇಔಟ್ಗಳಲ್ಲಿ ಮೂಲೆ ನಿವೇಶನಕ್ಕೆ ಇ ಆಕ್ಷನ್ ನ ಕರೆದಿರ್ತಾರೆ. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಆ ಇ ಆಕ್ಷನ್ ಹರಾಜು ಪ್ರಕ್ರಿಯೆದು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹಾಗೆ ಈಗ ರೀಸೆಂಟ್ ಆಗಿ BDAದವರು ಕೂಡ ಬೆಂಗಳೂರಲ್ಲಿ ಡೆವಲಪ್ ಮಾಡಿರೋ ಸೈಟ್ಸ್ ಗಳಿಗೆ ಈ ಆಕ್ಷನ್ ಕರೆದಿದ್ದಾರೆ. ಒಟ್ಟು ಟೋಟಲ್ 158 ಸೈಟ್ಸ್ ಗಳಿಗೆ ಈ ಆಕ್ಷನ್ ಕರೆದಿದ್ದಾರೆ. ಈ ಆಕ್ಷನ್ಗೆ ಮೂಲೆ ನಿವೇಶನಗಳ ಈ ಆಕ್ಷನ್ಗೆ ಕರೆದಿರ್ತಕ್ಕಂಥ BDAದವರು ಅಥವಾ KHP ಅವರಾಗ್ಲಿ ಎಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾಗುತ್ತೆ ಅಂದ್ರೆ, ನಾರ್ಮಲ್ ಜನರು ಅಂದ್ರೆ ನಾವು ಪಬ್ಲಿಕ್ ಎಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೇಕಂದ್ರೆ KPP ಪೋರ್ಟಲ್ ಅಲ್ಲಿ ಈ ಆಕ್ಷನ್ ಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಯಾವುದೇ ಟೆಂಡರ್ಸ್ ಗಳಾಗ್ಲಿ ಅಥವಾ ಈ ಆಕ್ಷನ್ ಗಳಿಗೆ ನಾವು KPP ಪೋರ್ಟಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ಅದಕ್ಕೆ ನಾವು ಕ್ರೆಡೆನ್ಷಿಯಲ್ ನ ಲಾಗಿನ್ ಇರಬೇಕು. KPP ಪೋರ್ಟಲ್ ಲಾಗಿನ್ ಇದ್ರೆ ನಾವು ಬಿಡ್ ಗಳಿಗೆ ಅರ್ಜಿ ಸಲ್ಲಿಸಬಹುದು. ಇವತ್ತು ಈ KPP ಪೋರ್ಟಲ್ ನ ಲಾಗಿನ್ ಆಗೋದು ಹೇಗೆ, ಮತ್ತೆ KPP ಪೋರ್ಟಲ್ ಲಾಗಿನ್ ಆಗದೇನೆ ಈ ಕಾಲ್ ಮಾಡಿರೋ KHB ಅಥವಾ BDA ಅಥವಾ ಇನ್ನು ಕೆಲವು ಬೇರೆ ಸಂಸ್ಥೆಗಳಿಂದ ಕಾಲ್ ಮಾಡಿರೋ ಟೆಂಡರ್ಸ್ ಗಳನ್ನ ನೋಡೋದು ಹೇಗೆ ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಿದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಕೆಳಗೆ ಹಾಗೆ ಬನ್ನಿ. ಇಲ್ಲಿ ಇದೆ ನೋಡಿ, ಲೈವ್ ಟೆಂಡರ್ಸ್ ಇದೆ, ಟೆಂಡರ್ಸ್ ಕ್ಲೋಸಿಂಗ್ ಟುಡೇ, ಲೈವ್ ಆಕ್ಷನ್ಸ್ ಮತ್ತೆ ಆಕ್ಷನ್ಸ್ ಎಂಡಿಂಗ್ ಟುಡೇ. ನಾವು ಈ ಆಕ್ಷನ್ಸ್ ಗಳ ಬಗ್ಗೆ ಮಾತಾಡ್ತಿದೀವಿ. BDA ಅವರು ರೀಸೆಂಟ್ ಆಗಿ ಕರೆದಿರ್ತಕ್ಕಂಥ ಬೆಂಗಳೂರಾದ್ಯಂತ ಡೆವಲಪ್ ಮಾಡಿರೋ ಲೇಔಟ್ಗಳಲ್ಲಿ ಮೂಲೆ ನಿವೇಶನಗಳಿಗಾಗಿ ಈ ಆಕ್ಷನ್ ನ ಕರೆದಿದ್ದಾರೆ. ಅದರದ್ದು ಹೇಗೆ ಇಲ್ಲಿ ನೋಡೋದಂತ ಒಂದು ತೋರಿಸ್ಕೊಡ್ತೀನಿ. ಹಾಗೆ KHB ಆಲ್ರೆಡಿ ಈ ಆಕ್ಷನ್ ಡೇಟ್ ಮುಗಿದೋಗಿದೆ. ಇಲ್ಲಿ ನೋಡಿ, ಇಲ್ಲಿ ನಿನ್ನೆ ಲಾಸ್ಟ್ ಇತ್ತು 3/3/2026 4/3/26 ಮಧ್ಯಾಹ್ನ 12 ಗಂಟೆ ತನಕ ಇತ್ತು. ಆ ನೋಟಿಫಿಕೇಶನ್ ನ ಕೂಡ KPP ಪೋರ್ಟಲ್ ಅಲ್ಲಿ ಹೇಗೆ ನೋಡೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಲೈವ್ ಆಕ್ಷನ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೇಳುತ್ತೆ. ಸೈಟ್ ತುಂಬಾ ಸೆಕ್ಯೂರ್ ಆಗಿದೆ. ಇದು ಪ್ರತಿಯೊಂದು ನೀವು ಎಂಟರ್ ಆದಾಗ ಕೂಡ ಕ್ಯಾಪ್ಚಾ ಕೇಳುತ್ತೆ, OTP ಗಳು ಜನರೇಟ್ ಆಗುತ್ತೆ. ಓಕೆ, ಲಾಗಿನ್ ಆಗೋಣ. 166 ಸೀಮ್ಸ್ ಲೈಕ್ 0 ಇರ್ಬೋದಾ, ಇದು 0 ಹಾಕೋಣ. ಓಕೆ, ಇಲ್ಲಿ ನಾವು ಲೈವ್ ಆಕ್ಷನ್ಸ್ ನ ನೋಡ್ತಾ ಇದೀವಿ. ಈಗ ನಾವು ಈ BDAದು ಏನ್ ನೋಟಿಫಿಕೇಶನ್ ಕೊಟ್ಟಿದಾರಲ್ಲ, ಈ ಆಕ್ಷನ್ ನೋಟಿಫಿಕೇಶನ್ ಇಲ್ಲಿ ನೋಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಪ್ರಕ್ಯೂರಿಂಗ್ ಎಂಟಿಟಿ ಇದೆಯಲ್ಲ, ಅದನ್ನ BDA ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಲೈವ್ ಆಕ್ಷನ್ ಇನ್ನು ಇದ್ರದ್ದು BDAದು ಲೈವ್ ಆಕ್ಷನ್ ಸ್ಟಾರ್ಟ್ ಆಗಿಲ್ಲ. ಲೈವ್ ಆಕ್ಷನ್ ಸ್ಟಾರ್ಟ್ ಆಗೋದು ನೋಡಿ 9/3/2026 ಇವತ್ತು 5th. ಹಾಗಾದ್ರೆ ಪಬ್ಲಿಷ್ಡ್, ಇಲ್ಲಿ ಆಕ್ಷನ್ ಸ್ಟೇಟಸ್ ಏನಿದೆಯಲ್ಲ ಪಬ್ಲಿಷ್ಡ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಕರೆದಿದ್ದಾರೆ ನೋಡಿ, ಸೈಟ್ ನಂಬರ್ 16 ಅರ್ಕಾವತಿ ಲೇಔಟ್, ಸೆಕೆಂಡ್ ಬ್ಲಾಕ್ ಸಂಪಿಗೆಹಳ್ಳಿ. ಹಾಗೆ ಸೈಟ್ ನಂಬರ್ 32 ಅರ್ಕಾವತಿ ಲೇಔಟ್, 7th ಬ್ಲಾಕ್ ಜಕ್ಕೂರ್, ಹೀಗೆಲ್ಲ ಇರುತ್ತೆ. ಇಲ್ಲಿ ನೋಡಿ, ಈ ವಿತೌಟ್ ಲಾಗಿನ್ ಆಗದೇನೆ ನಾವು ಈ ಆಕ್ಷನ್ ಏನು ಕರೆದಿದಾರಲ್ಲ BDAದವರು, ಅದರದ್ದು ಸಂಪೂರ್ಣ ಮಾಹಿತಿ ನಾವು ನೋಡ್ತಾ ಇದೀವಿ. ಇಲ್ಲಿ ಆಕ್ಷನ್ಸ್ ಏನೇನು ನೋಡ್ಬೋದು ವಿತೌಟ್ ಲಾಗಿನ್ ಆಗದೇನೆ. ವ್ಯೂ ಆಕ್ಷನ್ ಡೀಟೇಲ್ಸ್, ಕರೆದಿರ್ತಕ್ಕಂಥ ನೋಟಿಫಿಕೇಶನ್ ನಾವು ಡೌನ್ಲೋಡ್, ಆಕ್ಷನ್ ಡಾಕ್ಯುಮೆಂಟ್ಸ್ ನ ಡೌನ್ಲೋಡ್ ಮಾಡಬಹುದು. ಇಲ್ಲಿ ಬಿಡ್ ಸಲ್ಲಿಸಬಹುದು ಅಂತ ಇದೆ, ಬಟ್ ಬಿಡ್ ಸಲ್ಸಕ್ ಆಗಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಬಿಡ್ ಸಲ್ಸೋದಕ್ಕೆ ಕ್ಲಿಕ್ ಮಾಡಿದ್ರೆ ನಮಗೆ ಏನ್ ಕೇಳುತ್ತೆ, ಅದ್ರ ಲಾಗಿನ್ ಆಗಿ ಅಂತ ಕೇಳುತ್ತೆ. ಸೊ ನಾವೇನು ಸೈನ್ ಅಪ್ ಡೀಟೇಲ್ಸ್ ಕೇಳುತ್ತೆ. ನಾವಿಲ್ಲಿ ಇನ್ನೂ ಸೈನ್ ಅಪ್ ಆಗಿಲ್ಲ. ಇವಾಗ ಸೈನ್ ಅಪ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಇಲ್ಲಿ ಡ್ಯಾಶ್ ಬೋರ್ಡಿಗೆ ಬನ್ನಿ. ಫಸ್ಟ್ ನಾವು ಆ ಡೀಟೇಲ್ಸ್ ನ ಹೇಗೆ ನೋಡ್ಕೊಂಡ, ಪ್ರತಿ ಟೈಮು ನಾವು ಎಂಟರ್ ಆದಾಗಲೂ ಕೂಡ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ. MH. ಓಕೆ, ಇಲ್ಲಿ ನೋಡಿ ಏನ್ ತಗೊಂಡಿದ್ವಿ, BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, BDA. ಓಕೆ, ಇಲ್ಲಿ ಪಬ್ಲಿಷ್ಡ್. ಇಲ್ಲಿ ನಮ್ಮ ಹತ್ರ ನೋಡಿ ಆಕ್ಷನ್ ನೋಟಿಸ್ ನಂಬರ್ ಯಾವುದಿಲ್ಲ. ನಾವು ಹಾಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕೊಟ್ಟು ಆಕ್ಷನ್ ಸ್ಟೇಟಸ್ ಪಬ್ಲಿಷ್ಡ್ ಅಂತ ಕೊಡ್ತಾ ಇದೀವಿ. ನೀವು ಬೇಕಾದ್ರೆ ಯೂಸಿಂಗ್ ಆಕ್ಷನ್ ನಂಬರ್ ಕೂಡ ಪರ್ಟಿಕ್ಯುಲರ್ ಸೈಟ್ಸ್ ಡೀಟೇಲ್ಸ್ ಗಳು ಕೂಡ ನೋಡಬಹುದು. ಅದನ್ನು ಕೂಡ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಟ್ರೈ ಮಾಡಿದಾಗಲೇ ಸಬ್ಮಿಟ್ ಡೀಟೇಲ್ಸ್ ಬರ್ತಾ ಇಲ್ಲ. ಓಕೆ, ಫೈನ್. ಇದರಲ್ಲಿ ಸರ್ಚ್ ಕೊಟ್ಟಿಲ್ಲ. ಓಕೆ, ಸರ್ಚ್ ಕೊಡೋಣ. ನೋಡಿದ್ರೆ ಸಬ್ಮಿಟ್ ನಮಗೆ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸೈನ್ ಅಪ್ ಆಗಿ ಅಂತ ಕೇಳ್ತು. ಇಲ್ಲಿ ನಾವು ವ್ಯೂ ಮಾಡಬಹುದು. ನೋಡಿ, ವ್ಯೂ ಮಾಡಬಹುದು. ಇಲ್ಲಿರುತ್ತೆ ಪ್ರತಿಯೊಂದು ಆಕ್ಷನ್ ನೋಟಿಸ್ ಡೀಟೇಲ್ಸ್, ನೋಟಿಸ್ ನಂಬರ್. ಈ ನೋಟಿಸ್ ನಂಬರ್ ನಾವು ಕಾಪಿ ಮಾಡ್ಕೊಳ್ಳೋಣ ಫ್ಯೂಚರ್ ಪರ್ಪಸ್. ಓಕೆ,
ಮತ್ತೆ ಟೈಟಲ್ ಏನಿದೆ, ಸೈಟ್ ನಂಬರ್ 16 ಅಟ್ ಅರ್ಕಾವತಿ ಲೇಔಟ್ ಸೆಕೆಂಡ್ ಬ್ಲಾಕ್ ಸಂಪಿಗೆ ಹೇಳಿ, ಪ್ರೊಕ್ಯೂರಿಂಗ್ ಎಂಟಿಟಿ ಯಾವುದು, BDA, ಆಕ್ಷನ್ ಟೈಪ್, ಫಾರ್ವರ್ಡ್, ಇವೆಲ್ಲ ಡೀಟೇಲ್ಸ್ ಗಳನ್ನ ನಾವು ನೋಡಬಹುದು. ವಿತೌಟ್ ಲಾಗಿನ್ ಆಗದೇನೆ ಕೂಡ ಇದನ್ನ ನಾವು ನೋಡಬಹುದು. ಬಟ್ ನೀವು ಬಿಡ್ ನ ಸಲ್ಸಕ್ಕಾಗಲ್ಲ. ಬಿಡ್ ನ ಸಲ್ಸ್ಬೇಕಂದ್ರೆ ನಾವು ಲಾಗಿನ್ ಆಗಿರ್ಬೇಕು. ಲಾಗಿನ್ ಆಗೋದು ಹೇಳ್ಕೊಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಲಾಟ್ ನೇಮ್, ಸ್ಲಾಟ್ 1, ಸ್ಟಾರ್ಟ್ ಟೈಮ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆಕ್ಷನ್ ಸ್ಟಾರ್ಟ್ ಆಗೋದು 9/3/2026ಗೆ, ಮುಗಿಯೋದು 10/3/2026ಗೆ. ಡೆಲ್ಟಾ ಟೈಮ್ ಫಾರ್ ಬಿಲ್ಡಿಂಗ್ 5 ಮಿನಿಟ್ಸ್. ಡೆಲ್ಟಾ ಟೈಮ್ ಅಂದ್ರೆ ಈಗ ಒಂದು ಸೈಟ್ಗೆ ಒಂದು 4-5 ಜನ ಇರ್ತೀವಿ ಅಂದ್ರೆ ಒಂದು ಬಿಡ್, ಈ ಬಿಡ್ ಏನಾಗುತ್ತಲ್ಲ ಪರ್ ಸ್ಕ್ವೇರ್ ಮೀಟರ್ 500 ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆ ಟೈಮಿಂಗ್ಸ್ ಇರುತ್ತಲ್ಲ, ಆ ಟೈಮಿಂಗ್ಸ್ 5 ಮಿನಿಟ್ಸ್ ಇರುತ್ತೆ. ಒಂದು ಲಾಟ್ ಇರುತ್ತೆ. ಡೀಟೇಲ್ಸ್ ಏನೇನೋ ಇದೆ ಇಲ್ಲಿ ನೋಡ್ಕೊಳ್ಳಿ. ಇನಿಷಿಯಲ್ ಪ್ರೈಸ್ ಏನಿದೆ ಅಂತ ಅವೆಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆಯಲ್ಲ ಸೀರಿಯಲ್ ನಂಬರ್ 1 ಇದೆ ಅಲ್ವಾ, ಇನಿಷಿಯಲ್ ಪ್ರೈಸ್ ನೋಡಿ ಇಲ್ಲಿದೆ 87,500. ಸೇಮಾ ಇಲ್ಲಿ ನೋಡಿ 87,500. ಇದು ಸ್ಕ್ವೇರ್ ಮೀಟರ್ ಅಲ್ಲಿ ಇರಬೇಕು ಮೇ ಬಿ. ಓಕೆ, ಪರ್ ಸ್ಕ್ವೇರ್ ಮೀಟರ್ ಅಲ್ಲೇ ಪ್ರೈಸ್ ಇರುತ್ತೆ. ಏರಿಯಾ ಇನ್ ಸ್ಕ್ವೇರ್ ಮೀಟರ್, ಹೌದು ಏರಿಯಾ ಇನ್ ಸ್ಕ್ವೇರ್ ಮೀಟರ್. ಈ ಪ್ರೈಸ್ ಕೂಡ ಇನಿಷಿಯಲ್ ಬಿಡ್ ಪ್ರೈಸ್ ಸ್ಕ್ವೇರ್ ಮೀಟರ್ ಅದು ಪ್ರೈಸ್. ಸ್ಕ್ವೇರ್ ಮೀಟರ್, ಸ್ಕ್ವೇರ್ ಫೀಟ್ ಅಲ್ಲ, ಸ್ಕ್ವೇರ್ ಮೀಟರ್. ನೋಡಿ ಬಿಡ್ ಚೇಂಜ್ ಪ್ರೈಸ್, ಪ್ರತಿಯೊಂದು ಬಿಡ್ಗೆ 500 ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದರಲ್ಲಿ ಡೀಟೇಲ್ಸ್ ಗಳನ್ನ ನೋಡಬಹುದು. ನೋಡಿ ಇಲ್ಲಿ ಇದಕ್ಕೆ ಈ ಒಂದು ಸೈಟಿಗೆ ನೀವು ಬಿಡ್ ಮಾಡ್ಬೇಕಂದ್ರೆ ಆಕ್ಷನ್ ಫೀ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಅಮೌಂಟ್ ಆಫ್ ಇದು EMD ಎಷ್ಟು ಮಾಡ್ಬೇಕಾಗುತ್ತೆ, ಒಂದು ಸೈಟಿಗೆ ನೀವು 4 ಲಕ್ಷ ಮಾಡಬಹುದು. ಎಷ್ಟೇ ಸೈಟ್ಸ್ ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡೋದ್ರ ಪ್ರತಿಯೊಂದು ಸೈಟ್ಸ್ ಗಳಿಗೆ 4 ಲಕ್ಷ ನೀವು EMD ನ ತೆಗಿಬೇಕಾಗುತ್ತೆ. ಇಲ್ಲಿ ಇದ್ರ ಡೀಟೇಲ್ಸ್ ನಾವು ನೋಡಬಹುದು. ಹಾಗೆ ಬ್ಯಾಕ್ ಬಂದ್ರೆ ಈ ಟೈಮ್ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ನೋಡಿ. ನೋಡಿ ನಾವೇನ್ ಮಾಡಿದ್ವಿ, ಆಗ ಪ್ರೊಕ್ಯೂರಿಂಗ್ ಎಂಟಿಟಿ ತಗೊಂಡು ಆಕ್ಷನ್ ಸ್ಟೇಟಸ್ ಪಬ್ಲಿಷ್ಡ್ ಆಗಿದೆ ನೋಡಿದ್ವಿ. ಈಗ ನಮ್ಮ ಹತ್ರ ಏನು ಇಲ್ಲ, ಒಂದು ಆಕ್ಷನ್ ನಂಬರ್ ಯೂಸ್ ಮಾಡ್ಕೊಳ್ಳೋಣ. ಒಂದೇ ಆಕ್ಷನ್ ನಂಬರ್ ಆಗಕ್ಕೆ ಕಾಪಿ ಮಾಡ್ಕೊಂಡಿದ್ದೆ. ಏನು ಬೇಡ, ಇವೆಲ್ಲ ಏನು ಬೇಡ. ಇಲ್ಲಿ ಪಬ್ಲಿಷ್ಡ್ ಅಂತ ಕೊಡೋಣ. ಓಕೆ, ಈಗ ಸರ್ಚ್ ಮಾಡೋಣ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಆಕ್ಷನ್, ಸಿಂಗಲ್ ಸೈಡ್ ಆಕ್ಷನ್ ನಾನು ನೋಡ್ತಾ ಇದ್ದೀನಿ. ಸೊ ಸಿಂಗಲ್ ಸೈಡ್ ಡೀಟೇಲ್ಸ್ ನಮಗೆ ಬರುತ್ತೆ. ನೋಡಿ ನಂಬರ್ 1 ಬಂತು ಸಿಂಗಲ್. ಬೈ ಯೂಸಿಂಗ್ ಆಕ್ಷನ್ ನೋಟಿಸ್ ನಂಬರ್ ನಾವು ಡೀಟೇಲ್ಸ್ ನೋಡಬಹುದು. ಅಥವಾ ನಮ್ಗೆ ಏನು ಆಕ್ಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಪ್ರೊಕ್ಯೂರಿಂಗ್ ಎಂಟಿಟಿ ತಗೊಳ್ಳೋದು, ಯಾವ್ದೋ BDA KHB ತಗೊಳ್ಳೋದು. ಆಕ್ಷನ್ ಸ್ಟೇಟಸ್ ಏನಿದೆ, ಈಗ ಜಸ್ಟ್ ಪಬ್ಲಿಷ್ ಆಗಿದೆ, ಇನ್ನು ಲೈವ್ ಆಕ್ಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೊ ಈ ತರ ನೋಡಬಹುದು. ಈಗ ರೀಸೆಂಟ್ ಆಗಿ KHB ಅವ್ರದ್ದು ಮುಗಿದೋಗಿದೆ. ಇದನ್ನು ಕೂಡ ನಾವು ಇದ್ರಲ್ಲಿ ನೋಡಬಹುದು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಪ್ರೊಕ್ಯೂರಿಂಗ್ ಎಂಟಿಟಿ KHB. ಓಕೆ, ಕರ್ನಾಟಕ ಹೌಸಿಂಗ್ ಬೋರ್ಡ್. ಆಕ್ಷನ್ ನಂಬರ್ ತಗೊಬಿಡೋಣ. ಜಸ್ಟ್ ಮುಗಿದೋಗಿರುತ್ತೆ. ಇವ್ಯಾಲ್ಯೂಯೇಟೆಡ್ ನೋಡೋಣ. ಇವ್ಯಾಲ್ಯೂಯೇಟೆಡ್ ತೋರಿಸ್ತಾ ಇಲ್ಲ. ಓಕೆ, ಕ್ಯಾನ್ಸಲ್ ಆಗಿರೋದು, ಸ್ಟಾರ್ಟ್ ಆಗಿ ಕೂಡ ಕ್ಯಾನ್ಸಲ್ ಆಗಿರೋದು. ನೋಡಿ ಇಲ್ಲಿ ಎಷ್ಟೋ ಸೈಟ್ಸ್ಗಳು KHB ಅವರು ಕಾಲ್ ಮಾಡಿ ಕೂಡ ನೋಡಿ, ಆಕ್ಷನ್ ಫಾರ್ ಕಾರ್ನರ್ ಸೈಟ್ ಆಫ್ 8/87 LIG ಸೂರ್ಯನಗರ್ 3rd ಫೇಸ್ ಲೇಔಟ್ ಬೆಂಗಳೂರು ಡಿಸ್ಟ್ರಿಕ್ಟ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಪಾರ್ಟಿಸಿಪೆಂಟ್ ಇಲ್ಲ ಅಂದ್ರೂ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಆ ಪರ್ಟಿಕ್ಯುಲರ್ ಡೇಟ್ ಮುಗಿದ್ಮೇಲೆ ಕೆಲವರು ಅಪ್ಲಿಕೇಶನ್ ಹಾಕಿರ್ತಾರೆ, ಸೊ ಅದು ಕ್ಯಾನ್ಸಲ್ ಆಗಿರುತ್ತೆ. ಈ ತರನು ನೋಡ್ಬೋದು. ಈಗ ರೀಸೆಂಟ್ ಆಗಿ ಮುಗಿದಿರೋದ್ರಿಂದ ನೋ ಪಾರ್ಟಿಸಿಪೇಷನ್ ಅನ್ನು ನೋಡೋಣ. ಪಾರ್ಟಿಸಿಪೇಷನ್ ಇಲ್ದೇನೆ ಏನು ಕ್ಯಾನ್ಸಲ್ ಆಯ್ತು ಅಂತ ನೋಡಿ. ಎಷ್ಟೋ ಸೈಟ್ಸ್ಗಳು ಇಲ್ಲಿ ಪಾರ್ಟಿಸಿಪೇಷನ್ ಇಲ್ದೇನೆ, ನೋ ಪಾರ್ಟಿಸಿಪೇಷನ್ಸ್ ಇಲ್ದೇನೆ ಎಷ್ಟೋ ಸೈಟ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಈಗ ಇದನ್ನ ನೋಡೋದು. ಈಗ ಲಾಗಿನ್ ಆಗೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದು ಇಲ್ಲಿ ಟೆಂಡರ್ ಸೆಗ್ಮೆಂಟ್ ಇದೆಯಲ್ಲ, ಇಲ್ಲಿ ಡೈರೆಕ್ಟ್ ಸಪ್ಲೈಯರ್ ರಿಜಿಸ್ಟ್ರೇಷನ್ ತಗೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿರುತ್ತೆ ಇದು ಲಾಗಿನ್ ಆಗೋದು. ನಿಮ್ಮ ಮೇಲ್ ಅಡ್ರೆಸ್ ನ ಕೊಡಿ, ಮೊಬೈಲ್ ನಂಬರ್ ನ ಕೊಡಿ, ಹಾಗೆ ಯೂಸರ್ ನೇಮ್ ಹೇಗಿರ್ಬೇಕಂದ್ರೆ ಟೆಕ್ಸ್ಟ್ ಮಸ್ಟ್ ಬಿ ಬಿಟ್ವೀನ್ 6 and 15. ಪ್ಲೀಸ್ ಎಂಟರ್ ವ್ಯಾಲಿಡ್ ಯೂಸರ್ ನೇಮ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಇನ್ವಾಲ್ವ್. ಫಸ್ಟ್ 3 ಕ್ಯಾರೆಕ್ಟರ್ ಶುಡ್ ಬಿ ಆಲ್ಫಾಬೆಟ್. ಈ ತರ ಮಾಡಿಕೊಂಡು ನೀವು ಈ ಯೂಸರ್ ನೇಮ್ ನ ಕ್ರಿಯೇಟ್ ಮಾಡಿಕೊಂಡು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಮೇಲ್ ಅಡ್ರೆಸ್ಗೆ ಇದಾದ್ಮೇಲೆ ಒಂದು ಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ನ ಕಳಿಸ್ತಾರೆ. ನೋಡಿ ಇಲ್ಲಿ ಕಳಿಸಿದ್ದಾರೆ ಒಂದು ಲಿಂಕ್ ನ. ಈ ನೋಡಿ, ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಸಮಥಿಂಗ್, ಪ್ಲೀಸ್ ಕ್ಲಿಕ್ ಆನ್ ದ URL ಬಿಲೋ ಟು ವೆರಿಫೈ ಯುವರ್ ಮೇಲ್ ಐಡಿ. ನಿಮ್ಮ ಮೇಲ್ ಐಡಿ ವೆರಿಫೈ ಮಾಡ್ಲಿಕ್ಕೆ ಒಂದು ಲಿಂಕ್ ನ ಕಳಿಸ್ತಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ
ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗ್ಬೋದು. ನೋಡಿ ಈ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ ಆದ್ಮೇಲೆ ನಿಮ್ಮ ಯೂಸರ್ ನೇಮ್ಗೆ ಪಾಸ್ವರ್ಡ್ ಕೂಡ ಅಲರ್ಟ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ನೋಡಿ, ಲಾಗಿನ್ ಯೂಸರ್ ನೇಮ್ ಇದು, ಪಾಸ್ವರ್ಡ್ ಕೂಡ ಅಲರ್ಟ್ ಆಗುತ್ತೆ. ಇದಾದ್ಮೇಲೆ ನಿಮ್ಗೆ ಒಂದು ಮೇಲ್ ಅಡ್ರೆಸ್ ಮೇಲ್ ಬರುತ್ತೆ. ಈ ಮೇಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ನಿಮ್ಮ ಮೇಲ್ ಅಡ್ರೆಸ್ ನ ವೆರಿಫೈ ಮಾಡ್ಲಿಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ಲಾಗಿನ್ ಇದಕ್ಕಂತಾನೆ ನಾನು ಒಂದು ಜಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಯೂಸರ್ ನೇಮ್. ವ್ಯಾಲಿಡ್ ಯೂಸರ್ ನೇಮ್. ಓಕೆ, ಇನ್ನೊಂದ್ಸರಿ ಟ್ರೈ ಮಾಡೋಣ. ಓಕೆ, ಈಗ ಲಾಗಿನ್ ಆದೆ. ನೀವೇನ್ ಮಾಡಿದೀರಾ, ಈಗ ಜಸ್ಟ್ ನಿಮ್ಮ ಮೇಲ್ ಅಡ್ರೆಸ್ ನ ಕೊಟ್ಟಿದ್ದೀರಾ, ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ಬರುತ್ತೆ, ಅದನ್ನು ವೆರಿಫೈ ಮಾಡಬೇಕು. ಆ ವೆರಿಫೈ ಮಾಡಿರೋ ಟೈಮಲ್ಲಿ ನಿಮಗೆ ಒಂದು ಇನಿಷಿಯಲ್ ಪಾಸ್ವರ್ಡ್ ನ ಕೊಟ್ಟಿರ್ತಾರೆ. ನೀವು ಫರ್ದರ್ ಲಾಗಿನ್ ಮಾಡ್ಕೊಂಡು ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಳ್ಳಿ. ಫರ್ದರ್ ಲಾಗಿನ್ ಆದ್ಮೇಲೆ ನೋಡಿ ನಿಮಗೆ ಸಪ್ಲೈಯರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೇನು ಅಂತ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮೇಲ್ ಅಡ್ರೆಸ್ ಬಂದಿರುತ್ತೆ. ನೋಡಿ ಇಲ್ಲಿ ಮೊಬೈಲ್ ನಂಬರ್ ವೆರಿಫಿಕೇಶನ್ ರಿಕ್ವೈರ್ಡ್. ಸೊ ವೆರಿಫಿಕೇಶನ್ ಮಾಡೋಣ. ವೆರಿಫಿಕೇಶನ್ ಆದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ನಾನು ತೋರಿಸ್ತೀನಿ ಇಲ್ಲಿ, ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿರುತ್ತೆ ಅಂತ. ಓಕೆ, ಅಪ್ಲಿಕೇಶನ್ ಸ್ಟೇಟಸ್ ನ ಇಲ್ಲಿ ನೋಡ್ಬೋದು. OTP ಎಂಟರ್ ಮಾಡ್ಕೊಂಡು ನಾವು ಅಪ್ಲಿಕೇಶನ್ ಸ್ಟೇಟಸ್ ನ ನೋಡ್ಬೋದಾಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ OTP ಎಂಟರ್ ಮಾಡ್ಕೊಳ್ಳೋಣ. OTP ಎಂಟರ್ ಮಾಡ್ಕೊಂಡ್ಮೇಲೆ ನಮಗೆ ಅಪ್ಲಿಕೇಶನ್ ಸ್ಟೇಟಸ್ ಗೊತ್ತಾಗುತ್ತೆ. ನೋಡಿ, ಸುಮಾರು ಸೈಟ್ಸ್ಗಳು ಇಲ್ಲಿ BDAದಾಗ್ಲಿ KHBದಾಗ್ಲಿ ಯಾವುದೇ ಸೈಟ್ಸ್ಗಳು ಈ ಆಕ್ಷನ್ ಆಗುತ್ತೆ ಅಲ್ಲ, ಈ ಆಕ್ಷನ್ಗೆ ನಾವು KPP ಪೋರ್ಟಲ್ ಲಾಗಿನ್ ಬೇಕಾಗುತ್ತೆ. ಈಗ KPP ಪೋರ್ಟಲ್ ಲಾಗಿನ್ ಆಗೋದು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸಿಂಪಲ್ ಆಗಿ ಮಾಡ್ಕೋಬಹುದು, ಅಂತ ಏನು ಕಷ್ಟ ಇರಲ್ಲ. ನೀವು ಸಿಂಪಲ್ ಆಗಿ ಲಾಗಿನ್ ಮಾಡ್ಕೊಂಡು ಇದನ್ನ ಮುಗಿಸ್ಬೋದು. ಈಗ ಮೊಬೈಲ್ ನಂಬರ್ನ ನಾನು ವೆರಿಫೈ ಮಾಡ್ಕೊಂತ ಇದ್ದೀನಿ ನೋಡಿ, ಮೊಬೈಲ್ OTP ವೆರಿಫೈ ಸಕ್ಸಸ್ಫುಲಿ. ಅದಾದ್ಮೇಲೆ ನಾನೀಗ ಏನ್ ಲಾಗಿನ್ ಮಾಡಿದ್ದೀನಲ್ಲ, ಅದು ಯಾವ ಸ್ಟೇಜ್ ಅಲ್ಲಿ ಇದೆ ನೋಡಿ. ಇಲ್ಲಿ ಸಪ್ಲೈಯರ್ ಅಪ್ಲಿಕೇಶನ್ ಸ್ಟೇಟಸ್ ಡ್ರಾಫ್ಟ್ ಅಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಈ ಡ್ರಾಫ್ಟ್ ನ ಎಡಿಟ್ ಮಾಡೋಣ, ತೋರಿಸ್ತೀನಿ. ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನ ನೀವು ನೀಟಾಗಿ ಓದ್ಕೊಂಡು ಅಗ್ರಿ ಕೊಟ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಏನ್ ಮಾಡಿಲ್ಲ ಅಂದ್ರೆ ನೋಡಿ, ನಮ್ಮ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್, ನಮ್ಮ ನೇಮು, ಪ್ಯಾನ್ ಕಾರ್ಡ್ ನಂಬರು, ಮೇಲ್ ಅಡ್ರೆಸ್, ಆಲ್ಟರ್ನೇಟ್ ಮೇಲ್ ಅಡ್ರೆಸ್, ಹಾಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಇದೇನಕ್ಕಂದ್ರೆ ಫರ್ದರ್ ಕಮ್ಯುನಿಕೇಶನ್ಗೆ, ಈ ಪ್ರೊಕ್ಯೂರಿಂಗ್ ಎಂಟಿಟಿ ಕಡೆಯಿಂದ ಫರ್ದರ್ ಕಮ್ಯುನಿಕೇಶನ್ಗೆ ಇದನ್ನ ಕೊಡಬೇಕಾಗುತ್ತೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಆಮೇಲೆ ಸ್ಟ್ಯಾಟ್ಯೂಟರಿ ಇನ್ಫಾರ್ಮೇಶನ್, ಇಲ್ಲಿ ನಮ್ಮ ಅಕೌಂಟ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಯಾಕಂದ್ರೆ ನೀವು ಒಂದು ಯಾವ್ದೋ ಟೆಂಡರ್ ಅಲ್ಲಿ ಈ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಇನ್ ಕೇಸ್ ಆ ಸೈಟ್ ನಿಮಗೆ ಅಲರ್ಟ್ ಆಗಲಿಲ್ಲ ಅಂದ್ರೆ, ಆಕ್ಷನ್ ಅಲ್ಲಿ ನೀವು ವಿನ್ ಆಗ್ಲಿಲ್ಲ ಅಂದ್ರೆ, ಆ ಅಮೌಂಟ್ ನ ಏನು EMD ಅಮೌಂಟ್ ಏನ್ ಕಟ್ಟಿರ್ತೀರ ಅದನ್ನ ವಾಪಸ್ ಕಳಿಸ್ಬೇಕಲ್ಲ, ಅದಕ್ಕೆ ಈ ಅಕೌಂಟ್ ಡೀಟೇಲ್ಸ್ ನ ತಗೋತಾರೆ. ಇದು ಇಷ್ಟು ನೋಡಿ, ಇದನ್ನ ಡ್ರಾಫ್ಟ್ ಅಲ್ಲಿ ಇದೆ, ಇಷ್ಟನ್ನ ನೀವು ಫಿಲ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲಿ KPP ಪೋರ್ಟಲ್ ಏನ್ ಇನಿಷಿಯಲ್ ಪ್ರೊಸೀಜರ್ ಇದೆಲ್ಲ ಅದು ಮುಗಿಯುತ್ತೆ. ಓಕೆ, ನಾನು ಇದನ್ನ ಲಾಗ್ಔಟ್ ಮಾಡ್ತಾ ಇದ್ದೀನಿ. ನನ್ನ ಮೇಲ್ ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿ ಬರ್ತೀನಿ ಇಲ್ಲಿಗೆ. ಓಕೆ, ನಾನೊಂದು ಕ್ರಿಯೇಟ್ ಮಾಡಿದ್ದೀನಿ, ರಾಜು 6985 ಪಾಸ್ವರ್ಡ್. ಓಕೆ, ಫೈನ್. ಲಾಗಿನ್ ಆಗ್ತಾ ಇದೀನಿ. ನಾನು ನಿಮಗೆ ಆಗಲೇ ತೋರಿಸಿದ್ದು ಇನ್ನೊಂದು ನನ್ನ ಫ್ರೆಂಡ್ ಅಡ್ರೆಸ್ ಅಲ್ಲಿ ನಾನು ಮಾಡಿದೆ, ಅದು ಪ್ರೊಸೀಜರ್ ಹೇಗಿರುತ್ತೆ ಅಂತ ತೋರಿಸಿದೆ ನೋಡಿ. ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್, ನಾವಿಲ್ಲಿ ನಂದು ಆಲ್ರೆಡಿ ಎಲ್ಲ ಪ್ರೋಸೆಸ್ ಏನಿದೆಲ್ಲ, ನನ್ನ ಪರ್ಸನಲ್ ಇನ್ಫಾರ್ಮೇಶನ್, ನನ್ನ ಅಕೌಂಟ್ ಡೀಟೇಲ್ಸ್, ನನ್ನ ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ. ಇಲ್ಲಿ ನನಗೆ ಒಂದು OTP ಬಂದಿದೆ ನನ್ನ ಮೊಬೈಲ್ಗೆ, ತಗೋತಾ ಇದ್ದೀನಿ ಈಗ. ಸೊ ಸೈಟ್ ತುಂಬಾ ಸೆಕ್ಯೂರ್ ಆಗಿದೆ. ಮುಂಚೆ OTP ಎಲ್ಲ ಬರ್ತಾ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸೈಟ್ ತುಂಬಾ ಸೆಕ್ಯೂರ್ ಮಾಡಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ ಎಲ್ಲ ಪ್ರೋಸೆಸ್ಗಳು ನಡೀತಿರೋದು ಆನ್ಲೈನ್ ಆಗಿರೋದ್ರಿಂದ ಹ್ಯಾಕಿಂಗ್ ಆಗೋ ಚಾನ್ಸಸ್ಗಳು, ಸೈಬರ್ ಕ್ರೈಮ್ ಆಗೋ ಚಾನ್ಸಸ್ಗಳು ತುಂಬಾ ಇದೆ ಅಂತ ಪ್ರತಿಯೊಂದನ್ನು ಈ ತರ ಸೆಕೆಂಡ್ ಲೇಯರ್ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈಗ ನಾವು ಲಾಗಿನ್ ಆಗಿದೆ, ಎಲ್ಲ ಆಗಿದೆ.
ಇಲ್ಲಿ ಬಿಡ್ನ ಸಲ್ಲಿಸಬಹುದಾ, ಲಾಗಿನ್ ಆದ್ಮೇಲೆ ಖಂಡಿತವಾಗಿ ಬಿಡ್ನ ಸಲ್ಲಿಸಬಹುದು. ಇಲ್ಲಿ ನೋಡಿ ಆಕ್ಷನ್ ಮ್ಯಾನೇಜ್ಮೆಂಟ್ ಬಂದ್ರೆ ಇಲ್ಲಿ 3 ಕಾಲಮ್ಸ್ ಇದೆ. ಲೈವ್ ಆಕ್ಷನ್ಸ್ ಯಾವ್ದಾಗಿದೆ, ಮೈ ಆಕ್ಷನ್ ಪಾರ್ಟಿಸಿಪೇಷನ್, ಸರ್ಚ್ ಆಕ್ಷನ್ ನೋಟಿಸ್ ನಂಬರ್ ಅಂತ ಇದೆ. ಓಕೆ, ಆಕ್ಷನ್ ನೋಟಿಸ್ ನಂಬರ್ ಆಲ್ರೆಡಿ ನಾವು ಆಗ್ಲೇ ಒಂದು ಕಾಪಿ ಮಾಡ್ಕೊಂಡಿದ್ವಿ ನೋಡಿ, ಇಲ್ಲಿ ಆಲ್ರೆಡಿ ಇದೆ ಇದು. ಓಕೆ, ಸ್ಟೇಟಸ್ ಏನು ಪಬ್ಲಿಷ್ಡ್ ಅಂತ ಇದೆ. ಸರ್ಚ್ ಮಾಡಿದ್ರೆ ಪ್ರೊಕ್ಯೂರಿಂಗ್ ಎಂಟಿಟಿ ಆಬ್ವಿಯಸ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ ಫೈನ್. ನೋಡಿ ಇಲ್ಲಿ ಇದು ಆಲ್ರೆಡಿ ಒಂದು ಸೈಟ್ ಅರ್ಕಾವತಿಲಿ ಒಂದು ಸೈಟ್ ನಾವು ಮಾಡ್ಕೊಂಡಿದ್ವಿ. ಇಲ್ಲಿ ಏನ್ ಮಾಡ್ಬೋದು, ಇದರಲ್ಲಿ ಲಾಗಿನ್ ಆದ್ಮೇಲೆ ನಾವು ಡೀಟೇಲ್ಸ್ ನ ವ್ಯೂ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಬಿಡ್ ನ ಸಲ್ಲಿಸಬಹುದು. ಆಯ್ತಾ, ಬಿಡ್ ನ ನೋಡಿ ಸಲ್ಸಕ್ಕಾಗತ್ತಾ? ಬಿಡ್ ನ ನಾವು ಇಲ್ಲಿ ಸಲ್ಲಿಸಬಹುದು. ಇದೇನಿದೆಯಲ್ಲ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ತೋರ್ಸಕ್ ನಿಮಗೆ ಟ್ರೈ ಮಾಡಿದೆ ಅಂದ್ರೆ, ಈ KPP ಪೋರ್ಟಲ್ ನ ಲಾಗಿನ್ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಯಾವುದೇ ಡೌಟ್ಸ್ ಗಳಿದ್ರು ಕೂಡ ನೀವು ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡ್ಬೋದು, ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದೇನಿದೆಯಲ್ಲ, ಇವತ್ತು ನಾನು ಸಿಂಪಲ್ ಆಗಿ KPP ಪೋರ್ಟಲ್ ನ ಲಾಗಿನ್ ಆಗೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಈಗ ಏನ್ ನಾವು ಇಲ್ಲೇನು ಪಾರ್ಟಿಸಿಪೇಷನ್ ಅಲ್ಲಿ ಏನಿದೆಯಲ್ಲ, ಬಿಡ್ಡಿಂಗ್ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನನ್ನ ಮುಂದಿನ ವಿಡಿಯೋದಲ್ಲಿ ಬಿಡ್ಡಿಂಗ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ BDAದು ಏನ್ ಸೈಟ್ಸ್ ಗಳನ್ನ ಕಾಲ್ಫರ್ ಮಾಡಿದ್ರಲ್ಲ, ಇದರ ಡೀಟೇಲ್ಸ್ ಗಳು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಅದನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಎಂಟರ್ ಆಗ್ಬೋದು. ಇವತ್ತಿನ ಈ ವಿಡಿಯೋ KPP ಲಾಗಿನ್ ಆಗೋದು ಹೇಗೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.